ಸಮಗ್ರ ಟೈಮ್ಸ್. ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಹಾಗೂ ಯಾವತ್ತು ನಮ್ಮ ಪತ್ರಿಕಾ ಬಳಗದ ನನ್ನ ಎಲ್ಲ ಮಿತ್ರರು ಈ ಕಾಂಗ್ರೆಸ್ಸಿನ ಧೀಮಂತ ನಾಯಕ ಮುಖ ನಾನು ರಾಹುಲ್ ಗಾಂಧಿ ಅವರು ಏನು ಇಡೀ ದೇಶಾದ್ಯಂತ ವೋಟ್ ಚೋರಿ ಮತ ಕಳ್ಳತನ ಅಂತ ಹೇಳಿ ಓಡಾಡ್ತಾ ಇದ್ರು. ತಾವು ಮಾಡ್ತಕ್ಕಂಥ ಕಾಂಗ್ರೆಸ್ನ ಸಂಸ್ಕೃತಿ ಏನಪ್ಪ ಅಂದ್ರೆ ತಾವೇನ್ ಮಾಡಿರ್ತಾರ ಅದನ್ನ ಮಂದಿ ಮೇಲೆ ಗೂಬೆ ಕೂರಿಸೋದು. ಆ ಪರಿಸ್ಥಿತಿಯಲ್ಲಿ ಇವತ್ತೇನಾಗಿದೆ ಅಂದ್ರೆ ಹುಣಗುಂದ ಮತಕ್ಷೇತ್ರದಲ್ಲಿ ಮತ ಚೋರಿ ನಡೀತಾ ಇದೆ, ಈಗಾಗಲೇ ಪ್ರಾರಂಭ ಆಗಿದೆ. ಇವತ್ತು ಈ ಕ್ಷೇತ್ರದ ಶಾಸಕನ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಈ ಮತ ಚೋರಿಯಲ್ಲಿ ಭಾಗಿಯಾಗಿ ಅನಧಿಕೃತವಾಗಿ ಯಾವ ವಿದ್ಯಾರ್ಥಿಗಳು ಇನ್ನೂ 15, 16 ವರ್ಷ 17 ವರ್ಷ ಇದ್ದಂಥ ವಿದ್ಯಾರ್ಥಿಗಳ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು ಮತ್ತ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ಮತಗಳನ್ನು ಇಲ್ಲಿ ಕೂಡ ಪಟ್ಟಿಯಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನ ಇವತ್ತು ಹುಣಗುಂದ ಮತಕ್ಷೇತ್ರದಲ್ಲಿ ಅದು ಮುರಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅದಕ್ಕೆ ಆಧಾರ ಸಹಿತವಾಗಿ ಈಗಾಗಲೇ ಯುವಕ ಮಿತ್ರ ಮಂಜುನಾಥ್ ಗೌಡರ್ ಅಂತೇಳಿ ಮುರಳಿಯವರು ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಮೊನ್ನೆ ತಾನೇ ಮಾನ್ಯ DC ಅವರಿಗೆ ಹೋಗಿ ಕಂಪ್ಲೇಂಟ್ ಕೂಡ ಮಾಡಿ ಬಂದಿದ್ದಾರೆ. ಇವತ್ತು ಈ ಕ್ಷೇತ್ರದ ಶಾಸಕರ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಈ ಒಂದು ಅನಧಿಕೃತ ಮತದಾರರ ಪಟ್ಟಿ ತಯಾರು ಮಾಡ್ತಕ್ಕಂಥದ್ರಲ್ಲಿ ತಲ್ಲೀನರಾಗಿದ್ದಾರೆ. ಇದು ಈ ಒಂದು ಗ್ರಾಮದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಇನ್ನು ತಾಲೂಕಿನಾದ್ಯಂತ ಇನ್ನು ಎಷ್ಟು ನಡೆದೋ ಗೊತ್ತಿಲ್ಲ. ಇವ್ರಿಗೆ ಬಹಳ ತಾಕತ್ತು ದಮ್ಮು ಇದನ್ನ ಹೇಳ್ತಾರ ಈ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ. ಈ ರೀತಿ ಮೋಸ ಮಾಡಿ ಮತದಾರರ ಪಟ್ಟಿಯಲ್ಲಿ ಬೋಗಸ್ ಮತದಾರ ಪಟ್ಟಿ ತಯಾರು ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥವ್ರು ಯಾರು? ಇದು ಕಾಂಗ್ರೆಸ್. ಅದನ್ನು ತಗೊಂಡೋಗಿ BJP ಮೇಲೆ ಗೂಬೆ ಕುಂದಿರ್ಸಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಕೇವಲ 15, 16, 17 ವಯಸ್ಸಿಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು 18 ಕಂಪ್ಲೀಟ್ ಆದ್ಮೇಲೆ ಅವರು ವೋಟಿಂಗ್ ಬರ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು. ಅದರಲ್ಲಿ ನೋಡಿ ಆ ಹುಡುಗನ 18 ಅಂತ ತುಂಬ್ಯಾರ ವಯಸ್ಸು. ಪ್ರದೀಪ್ ಬನ್ನಿ 18 ಅಂತ ತುಂಬ್ಯಾರ. ಶಾಲಾ ದೃಢೀಕರಣ ಪ್ರಮಾಣ ಪತ್ರದೊಳಗೆ ಏನಿದೆ ಅಂತಂದ್ರೆ 2010ರಲ್ಲಿ ಅವನ ಜನನ. ಎಷ್ಟು ವರ್ಷ? 15 ವರ್ಷ ಇತ್ತು. ಮುರುಡಿದ್ದು. ಇನ್ನೊಬ್ಬರು ಮಂಜುನಾಥ್ ಬನ್ನಿ ಅಂತ. ಮಂಜುನಾಥ್ ಮಹಾಂತೇಶ್ ಬನ್ನಿ ಶಾಲಾ ದೃಢೀಕರಣ ಪತ್ರ 2008. ಎಷ್ಟು ವರ್ಷ? 17 ವರ್ಷ. ಯಲ್ಲಾಲಿಂಗ್ ಬನ್ನಿ ಶಾಲಾ ದೃಢೀಕರಣ ಪತ್ರ 2009. ಎಷ್ಟು ವರ್ಷ? 16 ವರ್ಷ. ಶರಣಪ್ಪ ಗೋಣಿ
ಈ ಹುಡುಗ ವಿದ್ಯಾರ್ಥಿಗಳು 2008 ಭೀಮಪ್ಪ ಬನ್ನಿ 2009 ಮಹಾಂತೇಶ್ ಗೋಣಿ ಇವತ್ತು 2008. ಈ ರೀತಿ ಅನೇಕ ವಿದ್ಯಾರ್ಥಿಗಳದ್ದು 14, 15, 16, 17 ವಯಸ್ಸಿನ ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಒಂದು. ಅದಕ್ಕೇನು ತೋರಿಸಿದ್ದಾರೆ, 18 ವಯಸ್ಸು ಅಂತ ಕೊಟ್ಟರೆ ಎಲ್ಲರಿಗೂ 18 ಅಂತ ಕೊಟ್ಟಿದ್ದಾರೆ. ಸೇರ್ಪಡೆ ಆಗಬೇಕಾದ್ರೆ ಎಪಿಕ್ ನಂಬರು ಬಂದಿದೆ. ಇದರಲ್ಲಿ ಅವ್ರದ್ದು ಎಪಿಕ್ ನಂಬರ್ ಕೂಡ ಬಂದಿದೆ. ಇದು ಒಂದು ಭಾಗ. ಇನ್ನೊಂದು ಭಾಗ ಈ ಹುಲಿಯವ್ವ ಶಾಂತಗಿರಿ ಈ ಅಮ್ಮಂದು ಮುರುಡಿ ಒಳಗೆ ಐತಿ. ಇದೇ ಹುಲಿಯವ್ವ ಪಡೆಯಪ್ಪ ಶಾಂತಗಿರಿ ಗುಡ್ಡದೇವಲಾಪುರದಲ್ಲಿ, ಕುಚಿ ತಾಲೂಕು, ಕೊಪ್ಪಳ ಜಿಲ್ಲೆ. ಕುಚಿ ತಾಲೂಕ, ಕೊಪ್ಪಳ ಜಿಲ್ಲೆ. ಶಾಂತಪ್ಪ ಶಾಂತಗಿರಿ ಮುರುಡಿ ಒಳಗೆ ಕೊಟ್ಟರೆ ಈಗ ಗುಡ್ಡದೇವಲಾಪುರದಾಗ ಐತೆ, ಇಲ್ಲಿ ಮುರುಡಿ ಒಳಗೆ ಐತೆ. ಇದನ್ನ ಕೇವಲ ಒಬ್ಬ ವ್ಯಕ್ತಿ, ಬಹುಶಃ ನನಗನ್ನಿಸಿದ ಮಟ್ಟಿಗೆ, ಈ ನಿಮ್ಮ ವೋಟರ್ ಐ ಡಿ ಬೇಕಾದ್ರೆ ಆನ್ಲೈನ್ನಲ್ಲಿ ನಿಮ್ಮ ಎಪಿಕ್ ನಂಬರ್ ಹಾಕಿ ಕೇಳಿತ್ತಂದ್ರೆ ಅದಕ್ಕೊಂದು OTP ಬರುತ್ತೆ. OTP ಯಾವ ನಂಬರ್ಗೆ ಹೋಗುತ್ತಾ, ನೀವು ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ ಹೋಗುತ್ತೆ. ಎಲ್ಲ OTP ನಂಬರ್ ಕಾಮನ್ ಫೋನ್ ನಂಬರ್ ಇಂಟು ಹಾಕಿ ಲಾಸ್ಟ್ 5 ನಂಬರ್, 4 ನಂಬರ್ 5639 ಇದಕ್ಕೆ ಹೇಳ್ರಿ. 5639 ಮಲ್ಲಿಕಾರ್ಜುನ್ ಬಂಡಿ 5639, ದೇವಪ್ಪ 5639, ಸಂಗಪ್ಪ 5639, ಶರಣಪ್ಪ 563 ಇದೇ ಒಂದು ಫೋನ್ ನಂಬರ್. ಅದರ ಹಿಂದಿಂದು ಇದು ಯಾರ್ದು ಅಂತ ಹೇಳಿ ಗೊತ್ತಾಗುತ್ತೆ. ಅಲ್ಲಿ ಗೊತ್ತಾಗುತ್ತೆ. ಇಲ್ಲ ಇವ ಬಹುಶಃ ಇದು ಅಲ್ಲಿ ಒಬ್ಬ ಕಾಂಗ್ರೆಸ್ ಲೀಡರ್ ಇದೆ. ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಕಾಶಪ್ಪನ ಕುಮ್ಮಕ್ಕನಿಂದ ಇವತ್ತು ಮುನಗೂರು ಮತಕ್ಷೇತ್ರದಲ್ಲಿ ಮತ ಚೋರಿ ನಡೀತೆ. ಯಾರು ಬಂದ್ ಮಾಡಿ ಮತ ಚೋರಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ,